ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ನೈಟ್ ನಾವು ಮೂವಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ 11:30 ಆಗೋಗ್ಬಿಟ್ಟಿತ್ತು. ಬಂದು ಮಲಗೋ ಅಷ್ಟರಲ್ಲಿ 12 ಆಗೋಯಿತು. ಸಂಡೇ ಕೂಡ ಹಸ್ಬೆಂಡ್ 6ಗೆಲ್ಲ ಡ್ಯೂಟಿಗೆ ಹೋಗ್ಬಿಟ್ಟಿದ್ರು. ಸೊ 12:30 ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳೋಗಿದ್ರು. ಸೊ ನಾನು ಸ್ವಲ್ಪ ಲೇಟಾಗೇ ಇದ್ದೆ. 8 ಆಗಿತ್ತು ನಾನು ಎದ್ದೇಳೋ ಅಷ್ಟರಲ್ಲಿ. ಸೊ ಹೋಗಿ ತರಕಾರಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ತರಕಾರಿ ತೊಗೊಂಬಂದೆ. ನಾನು ಅವತ್ತೇ ತರಕಾರಿ ತೊಗೋತೀನಿ, ಸ್ಟಾಕ್ ಏನು ಮಾಡ್ಕೋಲ್ಲ. ಸೊ ತರಕಾರಿ ತೊಗೊಂಬಂದೆ. ಹಾಗೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕಾರ್ನ್ ತೊಗೊಬಂದೆ. ಇವತ್ತು ಮೊಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಸೊಪ್ಪು ತೊಗೊಬಂದಿದ್ದೀನಿ. ಸೊಪ್ಪೆಲ್ಲ ಸೋಸ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ತೊಳ್ಕೊಂಡು ನಾನು ಇದಕ್ಕೆ ಹುರುಳಿಕಾಳು ಮತ್ತು ಬೇಳೆ ಹಾಕಿದ್ದೀನಿ. ಅವರೇ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅವರೇ ಬೇಳೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಜೊತೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಸೊಪ್ಪನ್ನ. ಇದು ಒಂದು ವಿಷಲ್ ಕೂಗಿಸ್ಕೊತೀನಿ ನಾನು. ಅಷ್ಟರಲ್ಲಿ ಜೋಳ ಕೂಡ ಬೇಯಿಸ್ಕೊಂಬಿಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಜೋಳ ಕೂಡ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ತುರಿ ನಾನು ಕಾರ್ನಿಗೆ ಮತ್ತು ಸಾಂಬಾರಿಗೆ ಎರಡಕ್ಕೂ ತುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಒಂದು ಜಾರಿಗೆ ನಾನು ತೆಂಗಿನಕಾಯಿ ತುರಿ, ಒಂದು 4-5 ಜೀರಿಗೆ ಸ್ವಲ್ಪ, ಹಾಗೆ ಮತ್ತು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಫಸ್ಟ್ ಮಸಾಲೆ ರುಬ್ಕೊಬಿಡ್ತೀನಿ. ಹಾಗೆ ಈ ಕಾರ್ನಿಗೆ ಅಂತ ಮಕ್ಕಳಿಗೆ ಕ್ಯಾರೆಟ್ ತುರಿ ಕೂಡ ತುರಿದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತುರಿನೂ ತುರಿದಿಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಕ್ಕಳಿಗೆ ಈಗ ಮನೇಲಿರೋದಕ್ಕಂತೂ ಅವ್ರಿಗೇನಾದರೂ ಕೊಡ್ತಾನೆ ಇರಬೇಕು ತಿನ್ನೋದಕ್ಕೆ. ಸೊ ನಾವು ಹೊರಗಡೆಯಿಂದ ಜಾಸ್ತಿ ನಾನೇನು ತರಿಸೋದಿಲ್ಲ, ಮನೇಲಿ ಆದಷ್ಟು ಟ್ರೈ ಮಾಡ್ತೀನಿ ಏನಾದರೂ ತಂದು ಮಾಡೋದಕ್ಕೆ. ಇವತ್ತು ಸದ್ಯಕ್ಕೆ ಹೊರಗಡೆ ಬೇರೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಕಾರ್ನ್ ಮತ್ತು ಇದನ್ನು ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಈಗ ಒಂದು ವಿಷಲ್ ಆಗಿದೆ. ಸೊ ಸ್ವಲ್ಪ ಹೊತ್ತು ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆರೋದಕ್ಕೆ ಇಡ್ತಾಯಿದ್ದೀನಿ. ಈಗ ಸೊಪ್ಪು ಹಾರ್ಕೊಂಡಿದೆ, ಸೊ ರುಬ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ಮಾಡಿಕೊಂಡೆ. ಹಾಗೆ ವಾಟ್ರ್ ಮೆಲನ್ನ ಕಟ್ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ವಾಟ್ರ್ ಮೆಲನ್ನ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಕಾರ್ನಿಗೆ ತುರಿದಿರೋಂಥ ಕ್ಯಾರೆಟ್ ತುರಿ, ಹಾಗೆ ತೆಂಗಿನಕಾಯಿ ತುರಿ, ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಸಾಲ್ಟೆಲ್ಲ ಮಿಕ್ಸ್ ಮಾಡಿ ಫಸ್ಟ್ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಯಾಕಂದರೆ ಇದು ಸಾಂಬಾರು ಮತ್ತು ರೈಸ್ ಆಗೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಮಕ್ಳಿಗೆ ಆಗಲೇ 11 ಆಗಿಬಿಟ್ಟಿತ್ತು. ಸೊ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಷ್ಟು ಕೊಟ್ಟಿದ್ದೀನಿ. ಸಾಂಬಾರು ರೈಸು ಆಗೋ ಅಷ್ಟರಲ್ಲಿ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ನಾವು ಊಟ ಎಲ್ಲ ಮಾಡಿಕೊಂಡು ಇವತ್ತು ಹೊರಗಡೆ ಅಂದರೆ ಫನ್ ವರ್ಲ್ಡ್ಗೆ ಹೋಗೋಣ, ಹಾಗೆ ಸ್ನೋ ಸಿಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇದು ಪ್ಲ್ಯಾನ್ ಬಂದು ನನ್ನ ಮಗಳದು ನನ್ನ ಮಗಂದು ಇಬ್ಬರದನ್ನು ಫನ್ ವರ್ಲ್ಡ್ಗೆ ಹೋಗಬೇಕು, ಸ್ನೋ ಸಿಟಿಗೆ ಹೋಗಬೇಕು ಅಂತ ತುಂಬಾ ಕೇಳ್ಕೊತಾಯಿದ್ರು. ಸೊ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ಹೊರಟಿದ್ದೀವಿ. ಆ್ಯಕ್ಚುಲಿ ವಂಡರ್ಲಾಗೆ ಹೋಗೋಣ ಅಂದ್ಕೊಂಡಿದ್ದು, ಬಟ್ ವಂಡರ್ಲಾಗೆ ಹೋಗಿ ಬಂದಿದ್ದೀವಿ. ನಮಗೆ ಬೇಡ ಫನ್ ವರ್ಲ್ಡ್ಗೆ ಹೋಗೋಣ ಅಂತ ಇಬ್ಬರು ಹೇಳಿದ್ರಿಂದ ಹೊರಟು. ಸಂಡೇ ಹೋಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಸೊ ನನಗಂತೂ ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಹೋಗ್ಬಿಟ್ಟಿದ್ರೆ ಬೆಟರ್ ಆಗಿರೋದು ಅನಿಸ್ಬಿಟ್ಟಿತ್ತು. ಅಷ್ಟು ಕ್ರೌಡ್ ಇತ್ತು. ಇಬ್ಬರೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಎಲ್ಲಿ ಮಿಸ್ ಆಗಿಬಿಡ್ತಾರೋ ಅನ್ನೋ ಟೆನ್ಷನ್ ಬೇರೆ. ಯಾಕಂದರೆ ತುಂಬಾ ಜನಗಳಿರೋ ಕಡೆ ಕಷ್ಟನೇ, ಮಕ್ಳಿರೋ ಕಡೆ ಎಷ್ಟು ಗಮನ ಇದ್ದರೂ ಸಾಲದು. ಸೊ ಹೋಗಿದ ತಕ್ಷಣ ಫಸ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟು.
ಹೋಗಿದ್ದು ಸ್ನೋ ಸಿಟಿಗೆ. ಸೊ ಮಕ್ಳಿಗಂತೂ ಫುಲ್ ಎಂಜಾಯ್ ಮಾಡಿದ್ದಾರೆ. Close till I get up. Time is barely on our side. I don't wanna waste what's left. ಫೈನಲಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 7 ಆಗಿತ್ತು. ಸೊ ಈ ಬೇಸಿಗೆಲು ನಾವಷ್ಟು ಚಳಿಲಿ ಮತ್ತು ವಾಟರಲ್ಲೆಲ್ಲ ಆಡಿದ್ದಕ್ಕೆ ಸಖತ್ ಚಳಿ ಆಗ್ಬಿಟ್ಟಿತ್ತು. ಮನೆಗೆ ಬರ್ತಿದ್ದಂಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಹಾಗೆ ಮಕ್ಕಳು ಕೂಡ ಹಾಲು ಕಾಯಿಸ್ಬಿಟ್ಟು ಕೊಟ್ಟೆ. ಸೊ ಕಾರ್ನ್ ಇನ್ನೂ ಇತ್ತು, ಸೊ ಬೇಯಿಸಿದ್ದು. ಸೊ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ ಎಲ್ಲ ಆ್ಯಡ್ ಮಾಡಿ ಅದನ್ನು ಕೂಡ ಮಕ್ಳಿಗೆ ಕೊಟ್ಟೆ. ಸೊ ಸಾಂಬಾರೆಲ್ಲ ಹಾಗೆ ಇತ್ತಲ್ಲ, ಮೋಶಪ್ ಮಾಡಿದ್ದೆಲ್ಲ, ಅದಕ್ಕೆ ಸ್ವಲ್ಪ ಆನಿಯನ್ ಪಕೋಡ ಮಾಡಿಕೊಂಡೆ. ನನಗೆ ಅಂತೂ ಫುಲ್ ಎಂಜಾಯ್ ಮಾಡ್ತೀನಿ ಸಂಡೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.